ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಅಂತೂ ನಡೀತಾನೆ ಇದೆ. ಕದನ ವಿರಾಮ ಘೋಷಣೆ ಅನ್ನುವಂಥದ್ದು ಮಾತಿಗಷ್ಟೇ ಸೀಮಿತ ಆಗಿರುವಂಥದ್ದು. ಅಮೆರಿಕ 7 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ, ಇರಾನ್ ಫಿನಿಶ್ ಮಾಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು. 27 ದಿನ ಆದರೂ ಕೂಡ ಕಂಟಿನ್ಯೂ ಆಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಿಲ್ಲದ ಯುದ್ಧ, ಕದನ ವಿರಾಮ ಆಗ್ತಿಲ್ಲ, ಯುದ್ಧವೂ ನಿಲ್ತಾ ಇಲ್ಲ. ಫಸ್ಟ್ ನಮ್ಮ ಷರತ್ತುಗಳಿಗೆ ಒಪ್ಕೊಳ್ಳಿ, ಆಮೇಲೆ ಬಂದು ಕೂತ್ಕೊಂಡು ಟೇಬಲಲ್ಲಿ ಮೀಟಿಂಗ್ ಮಾಡೋಣ ಅಂತ ಎರಡು ದೇಶದವರು ಫಸ್ಟ್ ಷರತ್ತುಗಳಿಗೆ ಒಪ್ಕೊಳ್ಬೇಕು ಅಂತ. ಆದರೆ ಇಬ್ಬರು ಕೂಡ ಅಷ್ಟೇ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಇರಾನು ಸಾರಾ ಸಗಟಾಗಿ ತಳ್ಳಿ ಹಾಕ್ತಾ ಇದೆ, ಯಾವುದೇ ರೀತಿಯಾದಂಥ ಮಾತುಕತೆನೇ ಆಗ್ತಾ ಇಲ್ಲ ಅಂತ. ಅಮೆರಿಕ ಷರತ್ತುಗಳಿಗೆ ಇರಾನ್ ಪ್ರತಿ ಷರತ್ತನ್ನು ಕೂಡ ಹಾಕಿದೆ. ಇರಾನ್ ಮಾತುಕತೆ ಚೌಕಾಸಿ ನಡೆಸ್ತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇರುವಂಥದ್ದು. ಯಾರ ಜೊತೆ ಮಾತನಾಡ್ತಾ ಇದ್ದಾರೆ, ಏನು ಎತ್ತ, ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ 27ನೇ ದಿನದ ಯುದ್ಧ ಅಂತೂ ಕಂಟಿನ್ಯೂ ಆಗಿದೆ. ಇರಾನ್ನ 10,000 ನೆಲೆಗಳನ್ನು ನಾಶ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ಇಸ್ಫಹಾನ್ ನಗರದಲ್ಲಿ ದಾಳಿಯನ್ನು ಮುಂದುವರಿಸಲಾಗಿದೆ. ಅಲ್ಲಿ ಪರಮಾಣು ಶಸ್ತ್ರಾಗಾರಗಳಿರುವಂಥದ್ದು, ಅಲ್ಲಿನೂ ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಅಮೆರಿಕ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕ ಸೇನೆ ನೆಲೆಗಳನ್ನ ಮತ್ತಷ್ಟು ಟಾರ್ಗೆಟ್ ಮಾಡ್ತಾ ಅಟ್ಯಾಕ್ ಅನ್ನು ಮುಂದುವರಿಸಿದ್ದಾರೆ. ಕಾರ್ಗ್ ದ್ವೀಪ ರಕ್ಷಣೆಗೆ ಹೆಚ್ಚುವರಿ ಸೇನೆಯನ್ನ ರವಾನಿಸಿರುವಂಥದ್ದು ಇರಾನ್. ಕಾರ್ಗ್ ಮೇಲಿನ ಹಿಡಿತಕ್ಕೆ ಯತ್ನಿಸ್ತಾ ಇರುವಂಥದ್ದು ಅಮೆರಿಕ. ಅವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನ ಕಂಟಿನ್ಯೂಸ್ಲಿ ಮಾಡ್ತಾನೆ ಬರ್ತಾ ಇದೆ ಇರಾನ್. ಅವ್ರು ಎಷ್ಟೇ ಅಟ್ಯಾಕ್ ಮಾಡಲಿ ನಾವು ಕೂಡ ಪ್ರತೀಕಾರವನ್ನ ತೀರಿಸ್ಕೊಳ್ತಾನೆ ಇದ್ದೀವಿ ಅನ್ನುವಂಥ ಸಂದೇಶವನ್ನ ಕೊಡ್ತಾ ಇದೆ ಇರಾನ್. ನಾವೆಲ್ಲೂ ಕೂಡ ಸೋತಿಲ್ಲ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಅವ್ರು ಸೋತಿದ್ದಾರೆ ಅನ್ನುವಂಥದ್ದನ್ನ ಇಸ್ರೇಲ್ ಮತ್ತೆ ಅಮೆರಿಕ ಹೇಳ್ತಾ ಇದೆ ಬಿಟ್ರೆ ಇರಾನ್ನ ಮಾತುಗಳಲ್ಲಿ ಅದು ಯಾವುದು ಕೂಡ ಇಲ್ಲ. ಯಾಕೆಂದ್ರೆ ಅವರ ಅಟ್ಯಾಕ್ ಅನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ರಮೇಶ್, ಯುದ್ಧ, ಕದನ ವಿರಾಮ ಎಲ್ಲ ಮಾತಿಗಷ್ಟೇ ಸೀಮಿತ ಆಗಿದೆ ಬಿಟ್ರೆ ಆನ್ ಗ್ರೌಂಡ್ ನೋಡ್ತಾ ಇದ್ರೆ ಕಂಟಿನ್ಯೂಸ್ಲಿ ಮಧ್ಯಪ್ರಾಚ್ಯದಲ್ಲಿ ಒತ್ಕೊಂಡು ಉರಿತಾನೆ ಹೋಗ್ತಾ ಇರುವಂಥದ್ದು. ಷರತ್ತುಗಳಿಗೆ ಒಪ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಟೇಬಲ್ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಯಾರ ಜೊತೆ ಮಾತನಾಡ್ತಾ ಇದ್ದಾರೆ, ಏನು ಎತ್ತ, ಯಾವುದು ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನುವಂಥದ್ದೇ ಕನ್ಫ್ಯೂಷನ್ ಇಲ್ಲಿ. ಪೃಥ್ವಿ, ಕದನ ವಿರಾಮದ ವಿಚಾರದಲ್ಲಿ ಕಂಡೀಷನ್ಸ್ ಬಗ್ಗೆ ಕಳೆದ 4-5 ದಿನಗಳಿಂದ ಚರ್ಚೆ ನಡೀತಾನೆ ಇದೆ. ಸೊ ಈಗೊಂದು ಹೊಸ ಸುದ್ದಿ ಬಂದಿದೆ ಏನಂದರೆ, ಇಸ್ರೇಲ್ ಮತ್ತು ಅಮೆರಿಕ ಎರಡು ಮಿತ್ರ ರಾಷ್ಟ್ರಗಳೇನಿದೆ, ಈ ಅಲೈನ್ಸ್ ನಡುವೆ ದೊಡ್ಡ ಬಿರುಕು ಮೂಡಿದೆ. ಒಂದು ಹೆಜ್ಜೆ ಮುಂದೋಗಿರೋ ಟ್ರಂಪು ನೆತನ್ಯಾಹುಗೆ ಸಿಕ್ಕಾಬಟ್ಟೆ ಬೈದು ಹಾಕಿದ್ದಾರೆ. ವಿಚಾರ ಏನಂದರೆ, ನೆತನ್ಯಾಹು ಅಮೆರಿಕಕ್ಕೆ ಟ್ರಂಪ್ಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ನಾವು ಯಾವುದೇ ಕಂಡೀಷನ್ ಹಾಕಿದ್ರು ಅವರು ಒಪ್ತಾ ಇಲ್ಲ, ಅವ್ರ ಕಂಡೀಷನಿಗೆ ನಾವು ಒಪ್ತಾ ಇಲ್ಲ, ಹಾಗಾಗಿ ಯುದ್ಧ ಒಂದು ಅಂತ್ಯವಾಗೋ ಲಕ್ಷಣ ಇಲ್ಲ, ನಮಗೆಲ್ಲೋ ಒಂದು ರೀತಿ ಸೋಲಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನೊಂದು ಸಜೆಷನ್ ಕೊಡ್ತೀನಿ ಅಂತ ನೆತನ್ಯಾಹುಗೆ ಟ್ರಂಪ್ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಆ ಸಜೆಷನ್ ಏನು ಅಂದರೆ, ಇರಾನ್ನಲ್ಲೇ ಒಂದು ರೀತಿಯ ಜೆನ್ಜಿ ಹೋರಾಟವನ್ನು ಸೃಷ್ಟಿ ಮಾಡೋಣ, ಅಲ್ಲಿನ ನಾಗರಿಕರೇ ಮೊಷ್ತಾಬಾ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ಒಂದು ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋಣ, ಒಂದು ಕುತಂತ್ರ ಮಾಡೋಣ ಅಂತಕ್ಕಂಥದ್ದ ಒಂದು ಫೋನ್ ಕಾನ್ವರ್ಸೇಷನಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದೇ ಕಂಡೀಷನ್ಗೆ ಅವರು ಒಪ್ತಿಲ್ಲ, ನಾವು ಒಪ್ತಿಲ್ಲ, ಯುದ್ಧ ನಿಲ್ಲಿಸುವಂಥ ಲಕ್ಷಣಗಳಿಲ್ಲ, ಅವ್ರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಹೀಗಾಗಿ ನಾವು ಅಲ್ಲೇ ನಾಗರಿಕರನ್ನೇ ಅಲ್ಲಿನ ಸರ್ಕಾರದ ವಿರುದ್ಧ, ಸರ್ವಾಧಿಕಾರಿ ವಿರುದ್ಧ ಎತ್ತು ಕಟ್ಟೋಣ. ಹಾಗೇನಾದರೂ ಒಂದು ವೇಳೆ ನಾಗರಿಕರ ಮೇಲೆ ಏನಾದರೂ ಪ್ರೊಟೆಸ್ಟ್ ಶುರುವಾದಾಗ ಅಲ್ಲಿನ ಸೇನೆ ಒಂದು ರೀತಿ ಅಟ್ಯಾಕ್ ಮಾಡಬೇಕಾಗತ್ತೆ, ಕಂಟ್ರೋಲಿಗೆ ತರಬೇಕಾಗತ್ತೆ. ಆವಾಗ ಅಲ್ಲೇ ಒಂದಿಷ್ಟು ಸಾವು ನೋವುಗಳು ಉಂಟಾಗುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಮೊಷ್ತಾಬಾ ಯುದ್ಧವನ್ನು ನಿಲ್ಲಿಸುವಂತಹ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು ಅಂತಕ್ಕಂಥ ಸಜೆಷನ್ನ ನೆತನ್ಯಾಹು ಟ್ರಂಪ್ ಕೊಟ್ಟಿರೋದು. ಆದರೆ ಟ್ರಂಪು ನೆತನ್ಯಾಹು ಸಜೆಷನ್ನ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನೋಡಿ, ಒಂದು ವೇಳೆ ಅಲ್ಲಿ ಜನರನ್ನೇ ಎತ್ತಿ ಕಟ್ಟಿ ನಾವು ಯುದ್ಧವನ್ನು ನಿಲ್ಲಿಸೋದಾದರೆ ನಮ್ಮ ಪ್ರತಿಷ್ಠೆ ಏನಾಗಬೇಡ, ಯುದ್ಧ ಗೆದ್ವಿ ಅಂತ ಆಗಲ್ಲ, ನಾವಲ್ಲಿ ಅಲ್ಲರ ಜನರನ್ನೇ ಚೂ ಬಿಟ್ಟು ಯುದ್ಧವನ್ನು ನಿಲ್ಲಿಸಿದ್ವಿ ಅಂತ ಆಗುತ್ತೆ. ಸೊ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಮ್ಮ ರಾಜತಾಂತ್ರಿಕ ನಡೆಯಿಂದ ಯುದ್ಧವನ್ನು ಗೆದ್ವಿ ಅಂತ ಆಗಲ್ಲ. ಹಾಗಾಗಿ ನೀವೇನು ಸಜೆಸ್ಟ್ ಮಾಡ್ತಾ ಇರೋದು ಫುಲ್ಲಿ ಇದು ಒಂಥರ ಬೇಡ, ನಮಗೆ ಈ ರೀತಿ ಒಂದು ಕೆಟ್ಟ ಹೆಸರಾಗುತ್ತೆ, ನಮಗೆ ಪ್ರತಿಷ್ಠೆ ಎಲ್ಲ ಹಾಳಾಗುತ್ತೆ ಅಂತಕ್ಕಂಥದ್ದು ಟ್ರಂಪ್ ನೆತನ್ಯಾಹು ಬೈದಿರ್ತಕ್ಕಂಥದ್ದು. ಹೀಗಾಗಿ ನೆತನ್ಯಾಹು ಮತ್ತು ಟ್ರಂಪ್ ನಡುವೆ ಒಂದು ರೀತಿ ಬಿರುಕು ಉಂಟಾಗಿದೆ. ಹಾಗಾಗಿ ಮುಂದಿನ ದಿನಗಳೇ ನಾವು ಯಾವುದೇ ಸಜೆಷನ್ ಕೊಡೋದೇ ಬೇಡ ಅಂತಕ್ಕಂಥ ಮನಸ್ಥಿತಿಗೆ ನೆತನ್ಯಾಹು ಬಂದಿದ್ದಾರೆ ಅಂತಕ್ಕಂಥ ಸುದ್ದಿ ಸಿಗ್ತಾ ಇದೆ. ಹಾಗಾಗಿ ಈಗ ಬೇರೆ ದಾರಿ ಇಲ್ಲ, ಜಂಜಿ ಹೋರಾಟದ ಪ್ಲಾನ್ ಏನಿತ್ತು ಅದು ಅಟರ್ ಫ್ಲಾಪ್ ಆಗಿದೆ. ಹೀಗಾಗಿ ಟ್ರಂಪು ನೇರವಾಗಿ ನಾವೇ ಏನಾಗಿದೆ, ಇರಾನ್ ಬಹುಮುಖ್ಯವಾಗಿಟ್ಟಿರ್ತಕ್ಕಂಥ ನಾಗರಿಕರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಮತ್ತು ನೀವು ದಾಳಿಯನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಈಗ ಆಲ್ರೆಡಿ ಒಂದು ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಿ ಒಂದು 200 ಜನ ಮಕ್ಕಳು ಮೃತಪಟ್ಟಿದ್ದಾರೆ. ಈಗ ಆಲ್ರೆಡಿ ಅದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಮುಖ್ಯವಾಗಿ ಯುದ್ಧ ಅಂದರೆ ಎರಡು ಸೇನೆಗಳ ನಡುವೆ ನಡಬೇಕಾಗಿರ್ತಕ್ಕಂಥ, ಅದು ಬಿಟ್ಟು ನಾಗರಿಕರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ನಿಜವಾದ ವೀರನ ಲಕ್ಷಣ ಅಲ್ಲ. ಹಾಗಾಗಿ ಜನರನ್ನ ದಾಳಿ ಆಗಿಸ್ಬಾರ್ದು, ಯಾವುದೇ ಯುದ್ಧ ಆಗಲಿ ಸೈನಿಕರ ನಡುವೆ ನಡೆಯಬೇಕು ಅಂತಕ್ಕಂಥದ್ದು. ಆದರೆ ನೆತನ್ಯಾಹು ಕೊಟ್ಟರ ಸಜೆಷನ್ ನೋಡಿದರೆ ಇಲ್ಲಿ ನಾಗರಿಕರನ್ನೇ ಬಲಿ ಕೊಡುವಂಥ ಒಂದು ಕುತಂತ್ರ ಮತ್ತು ಪ್ಲಾನ್. ಹಾಗಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ,
ನಾಗರಿಕರನ್ನ ಬಲಿ ಕೊಡುವಂಥ ಯಾವುದೇ ಪ್ಲಾನ್ ಅಥವಾ ಕುತಂತ್ರ ಬೇಡ. ಇಲ್ಲಿ ನೇರವಾಗಿ ಸೇನೆಗಳ ನಡುವೆ ಯುದ್ಧ ಆಗಲಿ, ಆ ಮೂಲಕ ನಾವು ಗೆದ್ದರೆ ನಮಗೊಂದು ಪ್ರತಿಷ್ಠೆ ಆ ಕಡೆ ಇಳಿದಿರೋದ್ರಿಂದ ಅಂತಕ್ಕಂಥದ್ದು ಟ್ರಂಪ್ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಂಡೀಷನ್ಗಳ ಬಗ್ಗೆ ಮಾತಾಡಿದ್ರೆ ಪೃಥ್ವಿ, ಇರಾನ್ ಹಾಕಿರ್ತಕ್ಕಂಥ ಕಂಡೀಷನ್ಗೆ ಅಮೆರಿಕ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅಂದರೆ ಗಲ್ಫ್ ರಾಷ್ಟ್ರಗಳಿರ್ತಕ್ಕಂಥ ಸೇನೆಯನ್ನು ವಾಪಸ್ ತಗೋಬೇಕು, 6 ಕಡೆ ಏನು ಡೆಪ್ಲಾಯ್ ಮಾಡಿದ್ರೆ ಆ ಸೇನೆಯನ್ನು ವಾಪಸ್ ತಗೋಬೇಕು ಅಂತ. ಆದರೆ ಅಮೆರಿಕ ಇದು ಪ್ರತಿಷ್ಠೆಯ ಮಾತಾಗುತ್ತೆ, ಹಾಗಾಗಿ ಸೇನೆಯನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ಮತ್ತು ನಾಗರಿಕ ಹಕ್ಕುಗಳ ರಕ್ಷಣೆ ಅಂತ ಬಂದಾಗ ಆ ಕಂಡೀಷನ್ಗೆ ಅಮೆರಿಕ ಎಲ್ಲ ಒಂದು ಕಡೆ ಒಪ್ಪಿದೆ. ಅದಕ್ಕೆ ಎಕ್ಸಾಂಪಲ್ಲು ಈ ಜಂಜಿ ಹೋರಾಟದ ಕುತಂತ್ರ ಏನಿದೆ ಅದು ಬೇಡ ಅಂತ ಹೇಳಿರೋದು ಇನ್ನೊಂದು. ಆಮೇಲೆ ಹರ್ಮುಜ್ನ ಓಪನ್ ಮಾಡಬೇಕು ಅಂತ ಹೇಳ್ತಿದ್ರೆ, ಆದರೆ ಇರಾನ್ ಏನು ಮಾಡ್ತಾ ಇದ್ರೆ ತನ್ನ ಮಿತ್ರ ರಾಷ್ಟ್ರ, ತನಗೆ ಯಾವ್ಯಾವ ರಾಷ್ಟ್ರಗಳು ಬೇಕು, ಫಾರ್ ಎಕ್ಸಾಂಪಲ್ ಭಾರತ ಅಂತ ರಾಷ್ಟ್ರಗಳಿಗೆ ಬಿಟ್ಟರೆ ತನ್ನ ಶತ್ರು ರಾಷ್ಟ್ರಗಳ ಹಡಗುಗಳು ಏನು ಸ್ಟ್ರಕ್ ಆಗಿದೆ ಯಾವುದನ್ನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾ ಇಲ್ಲ. ಆ ಕಂಡೀಷನ್ಗೆ ಇರಾನ್ ಒಪ್ತಾ ಇಲ್ಲ. ಮತ್ತು ಒಂದು ಸೆಟ್ಲ್ಮೆಂಟ್ ಕೇಳಿದೆ ಇರಾನು, ನಮ್ಮಲ್ಲಿ ಎಷ್ಟು ನಷ್ಟ ಆಗಿದೆ ಅಷ್ಟು ನಷ್ಟವನ್ನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಏನಾದರೂ ಭರ್ತಿ ಮಾಡಿಕೊಟ್ರೆ ನಾವು ಯುದ್ಧವನ್ನು ನಿಲ್ಲಿಸುವ ಒಂದು ಮಾತುಕತೆಗೆ ಬರ್ತೀವಿ ಅಂತ. ಈ ನಡುವೆ ಏನು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳ್ತಿದ್ದಾರೆ, ಆದರೆ ಯಾವುದೇ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ. ಇನ್ನೇನೋ ಒಂದು ಸ್ಟೇಜ್ ರೆಡಿ ಆಯಿತು, ಒಂದು ಶೇಪ್ ಬರ್ತಾ ಇದೆ ಮಾತುಕತೆ ವೇದಿಕೆಗೆ ಅಂತ. ಅದನ್ನು ನೋಡೋದಾದ್ರೆ ಎಲ್ಲೋ ಅದು ಒಂದು ರೀತಿ ಫ್ಲಾಪ್ ಆದಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಮತ್ತು ಟರ್ಕಿ, ಈಜಿಪ್ಟ್ ಏನೊಂದು ಪ್ರಯತ್ನ ಪಡ್ತಿದ್ದೀವಿ, ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಎಲ್ಲಿವರೆಗೂ ಬಂದು ನಿಂತಿದೆ, ಅದು ಪಾಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ಈ ಕ್ಷಣಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ ಪೃಥ್ವಿ.